ಹಾಯ್ ಗಾಯ್ಸ್, ಇದರೊಂದು ಫಸ್ಟ್ ವಿಡಿಯೋ ಆಗಿರ್ತದೆ. ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋ. ಮೊದಲೊಂದು ಮಾಡಿದ್ದೆ, ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಬೇರೆ ಇನ್ನೊಂದು ಚಾನಲಲ್ಲಿ ಚಿಕ್ಕ ಪುಟ್ಟ ವೀಡಿಯೋಗಳು ಇನ್ನೊಂದೆಲ್ಲ ಹಾಕಿದ್ದೀನಿ ಈ ಯೂಟ್ಯೂಬ್ ಚಾನಲಲ್ಲಿ. ಆದರೆ ಇದು ನಂದು ಮೋಟೋ ವ್ಲಾಗಿಂಗ್ ಚಾನಲ್ ಆಗಿರ್ತದೆ, ಅಫಿಷಿಯಲ್ ಚಾನಲು. ಯಾರಾದರೂ ಫಸ್ಟ್ ಟೈಮ್ ಬಂದಿದ್ರೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನು ಮುಂದೆ ನಾನು ಮೋಟೋ ವ್ಲಾಗಿಂಗ್ ವೀಡಿಯೋಗಳು ಮತ್ತು ಚಿಕ್ಕ ಪುಟ್ಟ ಡೈಲಿ ವ್ಲಾಗ್ಗಳು ಅಪ್ಲೋಡ್ ಮಾಡ್ತೀನಿ. ಇನ್ನೂ ಸ್ಟೂಡೆಂಟು, ಓದ್ತಾಯಿದ್ದೀನಿ. ಮೊದಲು ಕೆಲಸ ಮಾಡ್ತಿದ್ದೆ 1-2 ವರ್ಷ. ಮತ್ತು ಸ್ವಲ್ಪ ಏನೇನೋ ಆಗಿ ಮತ್ತೆ ಓದಬೇಕು ಅಂತ ಅನ್ನಿಸ್ತು. ಮತ್ತೆ ಓದಕ್ಕೆ ಹೋಗಿದ್ದೀನಿ. ಏನು ಓದ್ತಿದ್ದೀನಿ ಅಂತ ಹೇಳಲ್ಲ, ಮುಂದೆ ಹೋಗ್ತಾ ನಿಮಗೆ ಅದು ಗೊತ್ತಾಗುತ್ತೆ. ನಂದು ಬೈಕು ತೋರಿಸ್ಬೇಕಂದ್ರೆ ಇಲ್ಲಿ ತೋರಿಸ್ತೀನಿ. ಇದೆ ನಂದು ಬೀಸ್ಟ್ ಅನ್ಬೋದು. ಇದಕ್ಕೊಂದು ಹೆಸರಿಟ್ಟಿದ್ದೀನಿ. ಏನಿರ್ಬೋದು ಅಂತ ಒಂದು ಕಮೆಂಟ್ ಮಾಡಿ. ಆಲ್ಮೋಸ್ಟು ಗೊತ್ತಿರ್ಬೋದು. ನಂದು ಫ್ರೆಂಡ್ಸ್ ಯಾರು ನೋಡ್ತಿದ್ರೆ ಅವ್ರಿಗೆ ಗೊತ್ತಿರ್ತದೆ ನಂದು ಬೈಕ್ ನೇಮ್ ಏನಂತ ಹೆಸರಿಟ್ಟಿದ್ದೀನಿ ಅಂತ. ನನ್ನ ಹತ್ರ ಏನು ಹೈ ಕ್ವಾಲಿಟಿ ಕ್ಯಾಮ್ರಾಗಳಿಲ್ಲ, ತುಂಬ ಗ್ಯಾಡ್ಜೆಟ್ಸ್ಗಳೇನಿಲ್ಲ. ಚಿಕ್ಕದೊಂದು ಸೆಲ್ಫಿ ಸ್ಟಿಕ್ ಇದೆ. ಅದು ಬಿಟ್ಟರೆ ಒಂದು ಚಿಕ್ಕದೊಂದು ಹೆಲ್ಮೆಟ್ ಮೌಂಟ್ ಇದೆ. ನನ್ನ ಕೈಲಿ ಆಗೋಷ್ಟು ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಮತ್ತು ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದು ನಾನು ಶೂಟ್ ಮಾಡ್ತಿರೋ ಜಾಗ ಬಂದು ನಾನು ಓದಿರೋ ಅಂಥ ಸ್ಕೂಲ್ ಗ್ರೌಂಡು. ಈಗ ಸ್ಕೂಲ್ ಬ್ಯಾಕ್ಗ್ರೌಂಡಲ್ಲಿದ್ದೀನಿ, ತೋರಿಸ್ತೀನಿ ಇಲ್ಲಿ ಬ್ಯಾಕ್ಗ್ರೌಂಡು. ಮತ್ತು ಎಂಟ್ರೆನ್ಸು ಹೇಗಿದೆ ಅಂತ ನಾನು ತೋರಿಸ್ತೀನಿ. ಇದೇ ನಾನು ಓದಿರೋಂಥ ಸ್ಕೂಲು. ಇದು ಬ್ಯಾಕ್ಗ್ರೌಂಡು. ಇದೆಲ್ಲ ನಾನು ಓದುವಾಗ ಅಷ್ಟು ಇರಲಿಲ್ಲ. ಇದು ಈಗ ರೀಸೆಂಟಾಗಿ ಕಟ್ಟಿರ್ಬೋದು. ಇದೆಲ್ಲ ಸೈಕಲೆಲ್ಲ ಓಡಿಸಾಡ್ತಿದ್ದೋ ಸ್ಕೂಲ್ ಸೈಕಲು. ಈಗಲೂ ಸೇಮ್ ಅದೇ ವಾಲಿಬಾಲ್ ಪೋಲ್ಗಳಿದೆ. ಮತ್ತು ಇದೆಲ್ಲ ನಾವು ಆವಾಗ ನೆಟ್ಟಿರೋ ಮರ ಗಿಡಗಳಿರ್ಬೋದು. ಈಗ ಸ್ವಲ್ಪ ದೊಡ್ಡದಾಗಿದೆ, ಬಟ್ ಅಷ್ಟು ಕೆಲವೊಂದು ಉಳ್ಕೊಳ್ಳಿಲ್ಲ. ಈಗೊಂದು ಇರ್ಬೋದು ಒಂದೊಂದು. ನನ್ನ ಬೈಕ್ ನೋಡ್ಬೇಕಂದ್ರೆ ಇಲ್ಲಿ ನೋಡಿ. ಇದೇ ನನ್ನ ಬೈಕು. ಏನಂತ ಯಾರೋ ನನ್ನ ಫ್ರೆಂಡ್ಸ್ಗಳು ನೋಡ್ತಿದ್ರೆ ಕಮೆಂಟ್ ಮಾಡಿ, ಹೆಸ್ರು ಏನಂತ ನನ್ನ ಬೈಕ್ದು. ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ ಮಾಡಿದ್ರೆ ಸ್ವಲ್ಪ ಕ್ಷಮಿಸಿ. ತಪ್ಪೇನಾರು ಆದರೆ ಏನಾರು ಹೇಳಿ, ನಾನು ಅದನ್ನ ಸರಿಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಸರಿ ಮಾಡ್ಕೊಳ್ತೀನಿ. ಇದೇ ನಾನು ಓದಿ ಸ್ಕೂಲು. ನೇಮ್ ಬೋರ್ಡ್ ಕಾಣ್ತಿರ್ಬೋದು ಇಲ್ಲಿ. ಸರ್ಕಾರಿ ಪ್ರೌಢಶಾಲೆ ಕೂಡ್ಮಂಗ್ಳೂರು, ಕೊಡಗು ಜಿಲ್ಲೆ. ಯಾರಾದರೂ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ, ಈ ಸ್ಕೂಲಲ್ಲಿ ಓದೋರು. ಇದೇ ಸ್ಕೂಲ್ದು ಫ್ರಂಟು ವಿಡಿಯೋ, ಎಂಟ್ರೆನ್ಸ್ ವಿಡಿಯೋ. ಇದು ಒಳಗೆ ಹೋಗ್ಬೇಕು ಸ್ಕೂಲ್ಗೆ. ಇದೆಲ್ಲ ಸ್ಕೂಲ್ ಗ್ರೌಂಡು. ಆಗ ಇಲ್ಲೆಲ್ಲಿ ಕಬಡ್ಡಿ ಗ್ರೌಂಡ್ ಇತ್ತು. ಇಲ್ಲಿ ನಾವು ಕಬಡ್ಡಿ ಆಡ್ತಿದ್ದೋ. ಮತ್ತು ಇಲ್ಲೆಲ್ಲ ಈಗ ಆಗೆಲ್ಲ ಕ್ರಿಕೆಟ್ ಆಡೋರು, ಈಗ ಅಷ್ಟು ಆಡಲ್ಲ ಅನಿಸುತ್ತೆ. ಇದೆ ನಮ್ಮದು ಸ್ಕೂಲ್ದು ನೇಚರು ಸುತ್ತಮುತ್ತ. ಇನ್ನು ಇದೆಲ್ಲ ಗಿಡಗಳೆಲ್ಲ ಈಗ ರೀಸೆಂಟಾಗಿ ಹಾಕಿರ್ಬೋದೇನೋ, ನಾವು ಹಾಕಿದ್ದೋ. ಬಟ್ ಅವು ಅಷ್ಟು ಉಳ್ಕೊಂಡಿರಲಿಲ್ಲ ಕೆಲವೊಂದು. ಇನ್ನು ಬನ್ನಿ ಸ್ವಲ್ಪ ಒಳಗಡೆ ತೋರಿಸ್ತೀನಿ ವಿಡಿಯೋ ಆಗಿದೆ ಅಂತ. ಇದು ಸ್ಟೇಜು. ಒಂಥರ ಚೆನ್ನಾಗಿತ್ತು ಇಲ್ಲಿ ಓದಿದ್ದು, ಒಂಥರ ನೆನಪು ಇದೆಲ್ಲ. ಈ ಸಲ SSLCಲಿ ಟಾಪ್ ಬಂದವರು ವಿಡಿಯೋ ಇದೆಲ್ಲ. ನೋಡಿ ಕಾಣಿಸ್ತಿದೆ. ಇನ್ನು ರೀಸೆಂಟಾಗಿ ಫಂಕ್ಷನ್ ಮಾಡಿರ್ಬೇಕೇನೋ ಓಪನಿಂಗ್ ಇದರಲ್ಲಿ. ಇದು ನಂದು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಏಯ್ತ್ ಕ್ಲಾಸ್ ರೂಮ್, 8th ಸ್ಟ್ಯಾಂಡರ್ಡು. ಇದ್ರ ಪಕ್ಕದಲ್ಲಿದೆ ಒಳಗಡೆಗೆ, ಅದು SSLC ಇದು 10th ಕ್ಲಾಸು.
ಇನ್ನು ಈಚೆ ಕಾಣಿಸುತ್ತೆ ಇದು ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡಿಂದ ಪಕ್ಕದಲ್ಲಿ ಇದೆಯಲ್ಲ ಅದು 9th ಕ್ಲಾಸ್ ರೂಮ್ ನಮ್ಮದು. ಇನ್ನು ಅದು ಆವಾಗ ಹೆಚ್ ಎಮ್ ಅವ್ರದ್ದು ಆಫೀಸ್ ಆಗಿತ್ತು. ಈಗ ಸ್ವಲ್ಪ ಚೇಂಜ್ ಮಾಡಿ ಇಲ್ಲಿ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ದಾರೆ ಈ ಜಾಗಕ್ಕೆ. ಇನ್ನು ಇದು ಸ್ಟಾಫ್ ಆಫೀಸು, ಸ್ಟಾಫ್ ರೂಮ್ ಇದೆಯಲ್ಲ. ಇದು ಒಳಗಡೆ ಹೋದರೆ ಕಿಚನ್ ಇದೆ, ಅಡುಗೆ ರೂಮು. ಇನ್ನು ಈಚೆ ಇದೆಯಲ್ಲ ಇದು ಕಂಪ್ಯೂಟರ್ ಲ್ಯಾಬು. ಇನ್ನು ಅದ್ರ ಪಕ್ಕದಲ್ಲಿ ಇದೆ ಒಳಗಡೆ, ಅದು ಸೈನ್ಸ್ ಲ್ಯಾಬ್ ಇದೆ. ಮತ್ತು ಇಲ್ಲೆಲ್ಲ ಆಗ ಪ್ರೇಯರ್ ಎಲ್ಲ ಮಾಡ್ತಿದ್ದೆ ಇಲ್ಲಿ ನಿಂತ್ಕೊಂಡು. ಇದ್ರೊಳಗೆ ಒಂದು 70-80 ಜನ ನಿಂತ್ಕೊಳ್ತಿದ್ದೆ ಇದರೊಳಗೆ. ಸ್ಕೂಲ್ ವಿಡಿಯೋ ಇಷ್ಟೇ. ಯಾರಾದರೂ ನೋಡ್ತೀರಾ ಇದು ವಿಡಿಯೋನ, ಸ್ಕೂಲಲ್ಲಿ ಓದೋರು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಂದು ಬೈಕ್ದು ಡೀಟೇಲ್ ಓನರ್ಶಿಪ್ ರಿವ್ಯೂನ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ವೆಯ್ಟ್ ಮಾಡಿ. ಪಾರ್ಟ್ 2 ವೀಡಿಯೋ ಅಂತ ಕಮೆಂಟ್ ಮಾಡಿ ಬೇಕಾಗಿದ್ದರೆ.